ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕಲಿಯುಗದ ದೈವ ಶ್ರೀನಿವಾಸ. ವಿಷಯ ಇದು ಕೊಟ್ಟದ್ದು. ಕಲಿಯುಗದ ದೈವ ಶ್ರೀನಿವಾಸ. ಅದು ಯಾಕೆ ಕಲಿಯುಗದ ದೈವ ಶ್ರೀನಿವಾಸನ ಯಾಕೆ? ರಾಮಚಂದ್ರ ಯಾಕಲ್ಲ? ನರಸಿಂಹನ ಯಾಕಲ್ಲ? ಬೇರೆ ಭಗವದ್ ರೂಪಗಳು ಯಾಕಲ್ಲ? ಅದಕ್ಕೆ ಉತ್ತರ ಭಗವಂತನೇ ಕೊಟ್ಟಿದ್ದಾನೆ. ಭಾಗವತದಲ್ಲಿ ತಿಳಿಸಿಕೊಡ್ತಾರೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನಪ್ರಾಯೈಃ ಯಜಂತಿ ಸುಮೇಧಸಃ. ಈ ಕಲಿಯುಗದಲ್ಲಿ ಕೃಷ್ಣನೇ ದೈವ ಅಂದರು. ಕೃಷ್ಣ ದ್ವಾಪರ ಯುಗದ ದೈವ, ಅವನೇ ಮತ್ತು ಕಲಿಯುಗಕ್ಕೂ ಬಂದ. ಅದಕ್ಕೆ ಶ್ರೀನಿವಾಸ ಅಂದರೆ ಯಾರು? ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಪರಿಚಯ ತಾನು ಮಾಡಿಕೊಳ್ಳುತ್ತಾನೆ. ಯಾರಿಗೆ? ಪದ್ಮಾವತಿಗೆ ಹೇಳುವಾಗ ನಿಮ್ಮ ಹೆಸರೇನು, ತಂದೆ ತಾಯಿ ಹೆಸರೇನು, ಕುಲ ಗೋತ್ರ ಅಂತ ಕೇಳಿದಾಗ ಶ್ರೀನಿವಾಸ ತನ್ನ ಹೆಸರು ಶ್ರೀನಿವಾಸ ಅಂತ ಹೇಳಿಕೊಂಡಿಲ್ಲ. ಶ್ರೀನಿವಾಸ ಪದ್ಮಾವತಿಗೆ ತನ್ನ ಹೆಸರು ಶ್ರೀನಿವಾಸ ಅಂತ ಹೇಳಿಕೊಂಡಿಲ್ಲ, ಕೃಷ್ಣ ಅಂತಲೇ ಹೇಳಿಕೊಂಡ. ಹಾಗಾದರೆ ದ್ವಾಪರ ಯುಗದ ಕೃಷ್ಣನೇ ಕಲಿಯುಗದಲ್ಲಿ ಬಂದು ನಿಂತ. 3 ಯುಗದಲ್ಲಿ ಭಗವಂತ ಬರ್ತಾನೆ. ಅದಕ್ಕೆ ದೇವರಿಗೆ ಹೆಸರು ತ್ರಿಯುಗ ಹೂತಿ ಅಂತ. 3 ಯುಗದಲ್ಲಿ ಬರ್ತಾನೆ. 4ನೇ ಯುಗ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಲ್ಲ. ಅದಕ್ಕೆ ಲಕ್ಷ್ಮೀದೇವಿ ನೋಡಿದ್ಲಂತೆ, ಈ ಯುಗದಲ್ಲೂ ಕೂಡ ನಿಮ್ಮ ದರ್ಶನ ಆಗಬೇಕು. ಅವತಾರದ ಪ್ರಯೋಜನ ಏನಿದೆ ಅದು ಜನರಿಗೆ ಸಿಗಬೇಕು. ಅವತಾರ ಮಾಡಿದರೆ ಏನು ಪ್ರಯೋಜನ? ಅವತಾರ ಮಾಡದೇನೆ ಆ ಪ್ರಯೋಜನ ಸಿಗಬೇಕು ಅಂತ ಲಕ್ಷ್ಮೀದೇವಿ
ಪ್ರೇಮ ಕಲಹದಂತೆ ಮಾಡಿ ಕರವೀರಪುರಕ್ಕೆ ಹೊರಟಾಗ ನಾರಾಯಣ ಅವನೇ ಕೃಷ್ಣ ರೂಪದಿಂದ ಬಂದ ಎಲ್ಲಿಗೆ? ತಿರುಪತಿಗೆ ಶ್ರೀನಿವಾಸನಾಗಿ ಬಂದ. ಅಲ್ಲಿ ನೋಡಬೇಕಾಗಿದ್ದು ವೈಕುಂಠದಲ್ಲಿರೋದು ಯಾವ ರೂಪ? ನಾರಾಯಣ ರೂಪ. ಆ ನಾರಾಯಣ ರೂಪ ಈ ವೆಂಕಟಾದ್ರಿಗೆ ಬಂದರೆ ಆತನ ಹೆಸರು ನಾರಾಯಣ ಅಂತಿರಬೇಕಷ್ಟೇ ಹೊರತು ಕೃಷ್ಣ ಅಂತ ಹೇಗಾಯಿತು? ಕೃಷ್ಣ ಅಂತ ಹೇಗಾಯಿತು? ಆವಾಗ ಹೇಳ್ತಾರೆ, ಭಗವಂತ ತಾನು ಈ ಪರ್ವತಕ್ಕೆ ಬರುವಾಗಲೇ ಕೃಷ್ಣ ರೂಪದಿಂದ ಬಂದ. ಅದು ರಹಸ್ಯ ಅಂದರು. ಆದ್ದರಿಂದಲೇ ತನ್ನ ಪರಿಚಯ ಮಾಡಿಕೊಳ್ಳುವಾಗ ನಾರಾಯಣ ಅಂತ ಪರಿಚಯ ಮಾಡಿಕೊಂಡಿಲ್ಲ, ನಾನು ಕೃಷ್ಣ ಅಂತ ಪರಿಚಯ ಮಾಡಿಕೊಂಡ. ಅಂತಾದ್ದರಿಂದ ಇಂಥ ಕೃಷ್ಣಮೂರ್ತಿ ದ್ವಾಪರ ಯುಗದ ಕೃಷ್ಣನೇ ಕಲಿಯುಗದಲ್ಲಿ ದೈವ ಅಂತ ಭಾಗವತ ಹೇಳುತ್ತಾ ಇದೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ. ಕಲಿಯುಗದಲ್ಲಿ ದ್ವಾಪರ ಯುಗದವನಾದ ಕೃಷ್ಣನೇ ದೇವನಾಗಿ ಬಂದಿದ್ದಾನೆ. ಅದಕ್ಕೆ ಲಕ್ಷ್ಮೀದೇವಿ ಪ್ರೇಮ ಕಲಹ ಮಾಡಿ ಹೊರಟಾಗ ಸ್ವಾಮಿ ತಾನಾಗಿ ಇಲ್ಲಿ ಜನಕ್ಕೆ ದರ್ಶನ ಕೊಡಲಿಕ್ಕೆ ಬಂದದ್ದೇ ಅಪರೂಪದ ಮೂರ್ತಿ. ಈ ಥರ ಕಲಿಯುಗದಲ್ಲಿ ಭಗವಂತನ ಬೇರೊಂದು ಅವತಾರದ ಮೂರ್ತಿ ಯಾವುದು ಬರಲಿಲ್ಲ. ಕಲಿಯುಗದಲ್ಲಿ ಬರಲಿಲ್ಲ. ಕಲಿಯುಗದಲ್ಲಿ ರಾಮನಾಗಿ ಬರಲಿಲ್ಲ, ಇನ್ಯಾವ ರೂಪದಿಂದ ಬರಲಿಲ್ಲ. ನಾರಾಯಣನೇ ಬಂದದ್ದು ನಾನಾ ಅವತಾರ ರೂಪಗಳಿಂದ. ಆದರೆ ಆ ನಾರಾಯಣ ಬರುವಾಗ ಯಾವ ರೂಪದಿಂದ ಬಂದ? ಇಲ್ಲಿಗೆ ಕೃಷ್ಣ ರೂಪದಿಂದ ಬಂದ. ಆದ್ದರಿಂದ ನಾರಾಯಣನೇ ಕೃಷ್ಣ ರೂಪದಿಂದ ಕಲಿಯುಗದಲ್ಲಿ ಬಂದ. ಆದ ಕಾರಣ ಈ ಕಲಿಯುಗಕ್ಕೆ ದೈವ ಯಾರು ಅಂದರೆ ಇವನೇ ಶ್ರೀನಿವಾಸ. ಇವನದ್ದೇ ಅವತಾರ ರೂಪಕ್ಕೆ ಸಮಾನವಾದ ವೈಕುಂಠದಿಂದ ಇಳಿದು ಬಂದ ರೂಪ. ಅಂಥ ಬೆಟ್ಟ ಯಾವುದು? ಶ್ರೀನಿವಾಸ ನಿಂತ ಕ್ಷೇತ್ರ. ಅದರ ಕುರಿತು ವಿಜಯದಾಸರು ಸುಳಾದಿಯಲ್ಲಿ ವಿಶೇಷವಾಗಿ ತಿಳಿಸಿಕೊಡುತ್ತಾರೆ. ಪುಷ್ಕರಾದ್ರಿಯ ನೋಡಿ ಪುಣ್ಯವಂತರ ಕೂಡಿ ದುಷ್ಕರ್ಮಗಳ ಅಳಿದು ದುರ್ಜನ ಸಂಗ ಹಳಿದು. ಪುಷ್ಕರಾದ್ರಿಯನ್ನು ನೋಡಬೇಕಂತೆ. ಅಲ್ಲ, ನಾವು ಬಂದದ್ದು ಯಾವುದಕ್ಕೆ? ಶ್ರೀನಿವಾಸನ ವೆಂಕಟಾದ್ರಿಗೆ. ಮತ್ತು ನೀವು ಪುಷ್ಕರಾದ್ರಿ ಕರ್ಕೊಂಡು ಹೋದ್ರಲ್ಲ, ಪುಷ್ಕರಾದ್ರಿ ಅಂದರು ವೆಂಕಟಾದ್ರಿ ಅಂದರು ಎರಡೂ ಒಂದೇ. ವೆಂಕಟಾದ್ರಿಗೇನೆ ಇನ್ನೊಂದು ಹೆಸರು ಪುಷ್ಕರಾದ್ರಿ ಅಂತ. ಈ ಪುಷ್ಕರಾದ್ರಿಯನ್ನು ಹೇಗೆ ನೋಡಬೇಕು? ಕಲಿಯುಗದ ದೈವವಾದ ಶ್ರೀನಿವಾಸ ನಿಂತಿರುವಂಥ ಈ ಬೆಟ್ಟಕ್ಕೆ ಹೇಗೆ ಹೋಗಬೇಕು ಅಂದರೆ ಒಬ್ಬರೇ ಹೋಗಬಾರದಂತೆ. ಹೇಗೆ ಹೋಗಬೇಕು? ಪುಣ್ಯವಂತರ ಕೂಡಿ, ಪುಣ್ಯವಂತರನ್ನು ಕೂಡಿಕೊಂಡು ಹೋಗಬೇಕಂತೆ. ಹಾಗಾದರೆ ಮನುಷ್ಯರಲ್ಲಿ ಎರಡು ವರ್ಗ ಆಯಿತು, ಪುಣ್ಯವಂತರು ಪುಣ್ಯರಹಿತರು ಅಂತ. ಪುಣ್ಯವಂತರು ಅಂದರೆ ಏನರ್ಥ ಅಂದರೆ ನಮ್ಮ ಇಡೀ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಾಧನೆ ಪುಣ್ಯದಿಂದ ನಡೆಯುತ್ತೆ. ಪುಣ್ಯ ಪಡಕೊಂಡು ಬಂದವರಿದ್ದರೆ ವಿಶೇಷ ಸಾಧನೆ, ಪಾಪ ಗಳಿಸಿದರೆ ಸಾಧನೆ ಹೆಜ್ಜೆ ಹೆಜ್ಜೆಗೂ ಬೀಳುತ್ತಾ ಇರುತ್ತೆ. ಧರ್ಮರಾಜ ಭಾರತದಲ್ಲಿ ಹೇಳುತ್ತಾನೆ, ನಮ್ಮ ಪಾಪದ ಪ್ರಭಾವ ಎಷ್ಟಿರುತ್ತೆ ಅಂದರೆ, ಒಂದು ಕಾಡಲ್ಲಿ ಕೂತಿದ್ರೂ ಸರಿ, ಸೊಳ್ಳೆ ಆದರೂ ಕಚ್ಚಬೇಕಾದರೆ ನಮಗೆ ಅದು ಪಾಪದ ಫಲವೇ ಅಂದರು. ಅಲ್ಲ, ಪುಣ್ಯವಂತರಾದವರು ಕಾಡಲ್ಲಿ ಕೂತ್ರೆ ಸೊಳ್ಳೆ ಕಚ್ಚಲ್ವಾ? ಅವ್ರು ಹೇಳ್ತಾರೆ, ಅದರ ದರ್ಶನವೇ ಆಗಲ್ಲವರಿಗೆ. ಸೊಳ್ಳೆ ಒಳಗೆ ನಿಂತು ಇವರನ್ನು ಕಚ್ಚುವಂತೆ ಮಾಡಿದ್ದೇ ದೇವರು.
ನಾನಾ ಪ್ರಾಣಿಗಳಲ್ಲಿ ನಿಂತು ನಮಗೆ ತೊಂದರೆ ಕೊಡೋದೇ ದೇವರು. ಯಾವುದರ ಬೇಸ್ ಮೇಲೆ? ನಮ್ಮ ಪಾಪದ ಬೇಸ್ ಮೇಲೆ. ಧರ್ಮರಾಜ ಹೇಳ್ತಾನೆ, ಯಾರಾದರೆ ಪುಣ್ಯವಂತರಿರ್ತಾರೆ ಅವರಿಗೆ ಈ ಪಾಪದ ಹಾವಳಿ ಇರಲ್ಲ, ಆದ್ದರಿಂದ ಸುತ್ತು ಕಾಟವೇ ಇರಲ್ಲ. ಒಳ್ಳೆಯದು, ಅವರಿಗಿರಲ್ಲ. ನಮ್ಮ ಪರಿಸ್ಥಿತಿ ಏನು? ನಮಗಂತೂ ಪಾಪವೇ ಸ್ಟಾಕ್ ಜಾಸ್ತಿ ಇದೆ, ಪುಣ್ಯ ಇಲ್ಲ. ಅದು ನಮಗೆ ಗೊತ್ತಾಗ್ತಾ ಇದೆ. ಮತ್ತು ನಮಗೂ ಕಾಟ ಬರಬಾರ್ದು. ಏನು ಮಾಡೋಣ? ಅದಕ್ಕೆ ಉತ್ತರ ಕೊಟ್ಟರು, ಈ ಕಬ್ಬಿಣ ತಾನಾಗಿ ಮುಂದಕ್ಕೆ ಸರ್ಕೊಂಡು ಹೋಗುತ್ತಾ? ಸರಿದು ಹೋಗಲ್ಲ. ಆದರೆ ಪಕ್ಕದಲ್ಲೇ ಒಂದು ಅಯಸ್ಕಾಂತವನ್ನು ಇಟ್ಟರೆ ಅಯಸ್ಕಾಂತದ ಬಲದಿಂದ ಕಬ್ಬಿಣ ಸರಿದು ಹೋಗುತ್ತೆ, ಅಯಸ್ಕಾಂತದ ಹತ್ತಿರಕ್ಕೆ ಸರಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಸುತ್ತು ಪುಣ್ಯವಂತರಾದ ಮಹಾನುಭಾವರಿದ್ದರೆ ಅವರ ಪ್ರಬಲ ಪ್ರಭಾವದಿಂದ ನಮ್ಮ ಮೇಲೆ ನಮ್ಮ ಪಾಪದ ಪ್ರಭಾವ ಬೀಳದಂತಾಗಿ ಬಿಡುತ್ತೆ. ಇದು ಪುಣ್ಯವಂತರ ಜೊತೆಗೆ ಯಾತ್ರೆ ಮಾಡಿದರೆ ಫಲ. ಅದು ನಾವೊಬ್ಬರೇ ಮಾಡಿದರೆ ಯಾತ್ರೆ ಮಾಡ್ತೀವೋ ಬರ್ತೀವೋ ಇಲ್ವೋ ಡೌಟೇ. ಪುಣ್ಯವಂತರ ಜೊತೆಗೆ ಹೋದುವ ಈ ತೊಂದರೆಗಳು ನಮಗೇನು ಕಾಟ ಕೊಡಲ್ಲ. ಅದಕ್ಕೆ ಹೇಳಿದರು, ಪುಷ್ಕರಾದ್ರಿಯ ನೋಡಿ ಪುಣ್ಯವಂತರ ಕೂಡಿ ದುಷ್ಕರ್ಮಗಳ ಅಳಿದು. ಆ ದೇವರ ದರ್ಶನಕ್ಕೆ ಹೋಗಬೇಕಾದರೆ ದುಷ್ಕರ್ಮಗಳೆಲ್ಲ ನಿಂತು ಹೋಗಬೇಕಂತೆ, ದುರ್ಜನ ಸಂಘ ನಾಶ ಆಗಿಬಿಡಬೇಕಂತೆ. ಅದಕ್ಕಂದರೂ ಪುಣ್ಯವಂತರ ಜೊತೆಗೆ ಕೂಡಿದರೆ ಸಾಕು. ನಮಗೆ ದುಷ್ಕರ್ಮಗಳು ನಮ್ಮಿಂದ ಆಗೋದು ಯಾವುದರಿಂದ? ನಮ್ಮ ಪಾಪಗಳಿಂದ. ದುರ್ಜನ ಸಂಘ ಆಗೋದು ಯಾವುದರಿಂದ? ನಮ್ಮ ಪಾಪದಿಂದ. ಅದಕ್ಕೆ ಪುಣ್ಯವಂತರನ್ನು ಕೂಡಿದರೆ ಅವರ ಸಂಪರ್ಕದಿಂದಾಗಿ ನಮಗೆ ಪಾಪದ ಪ್ರಭಾವ ಇಲ್ಲದಿದ್ದಾಗ ನಮಗೇನಾಗುತ್ತೆ? ದುಷ್ಕರ್ಮಗಳು ನಮ್ಮಿಂದ ಆಗಲ್ಲ, ದುರ್ಜನ ಸಂಘ ನಮಗೆ ಆಗಲ್ಲ. ಇಷ್ಟು ಪುಣ್ಯವಂತರ ಸಂಘದ ಪ್ರಭಾವ. ನಿಷ್ಕಾಮ ವರವೇ ಉಂಟು, ನಿತ್ಯ ಮುಕ್ತಿಗೆ ಉಂಟು. ಇಂಥ ಈ ಪುಷ್ಕರಾದ್ರಿಗೆ ಬನ್ನಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪುಷ್ಕರಾದಿ ದ್ವೀಪ ತಿರುಗಿದ ಫಲವು ನಮಸ್ಕಾರ ಒಂದೇ ಪ್ರದಕ್ಷಿಣೆಯಿಂದ ತಂದೀವದು. ಇದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ಬೆಟ್ಟಕ್ಕೆ ಬಂದು ಒಂದು ಪ್ರದಕ್ಷಿಣೆ ಒಂದು ನಮಸ್ಕಾರ ಮಾಡಿದರೆ ಸಾಕಂತೆ. ಎಷ್ಟು ಅಂದರೆ ಪುಷ್ಕರ ಮೊದಲಾದ ಸಕಲ ದ್ವೀಪಗಳನ್ನು ತಿರುಗಿ ಬಂದ ಫಲ ಒಂದು ನಮಸ್ಕಾರ ಒಂದು ಪ್ರದಕ್ಷಿಣೆಗೆ ಬರುತ್ತೆ. ಪುಷ್ಕರಾದಿ ಕ್ಷೇತ್ರ 8ರೊಳಗೆ ಇದು ಪುಷ್ಕರಾಜ ಆಪ್ತನಂತೆ ಧರೆಯೊಳು ಒಪ್ಪುತ್ತಿದೆ. ಪುಷ್ಕರಜ ಆಪ್ತ. ಪುಷ್ಕರ ಅಂದರೆ ಯಾವುದು? ವಿಶೇಷವಾದ ನೀರು. ಆ ಪುಷ್ಕರದಿಂದ ಹುಟ್ಟಿರತಕ್ಕಂಥದ್ದು ಪುಷ್ಕರಜ ಅಂದರೆ ಕಮಲ. ಕಮಲದ ಆಪ್ತ ಅಂದರೆ ಸೂರ್ಯ. ಸೂರ್ಯನಂತೆ ಹೊಳೆಯುತ್ತಿದೆ ಬೆಟ್ಟ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಈ ಬೆಟ್ಟಕ್ಕೆ ಬನ್ನಿ. ಪುಷ್ಕರಾಕ್ಷ ತಿಮ್ಮ ವಿಜಯ ವಿಠ್ಠಲ ಒಡೆಯ ಪುಷ್ಕರಣಿಯ ಮತಿ ಪುಷ್ಕಳವಾಗಿ ಕೊಡುವ. ಇಲ್ಲಿಗೆ ಬಂದರೆ ಭಗವಂತೇನು ಮಾಡುತ್ತಾನೆ? ಪುಷ್ಕರಣಿಯ ಮತಿ ಅಂದರು. ಪುಷ್ಕರಣಿ ಮತಿ ಅಂದರೆ ಹೇಳ್ತಾರೆ, ವಿಶೇಷವಾಗಿರತಕ್ಕಂಥ ಸತ್ಕಾರ್ಯಗಳನ್ನು ಮಾಡುವ ಬುದ್ಧಿಯನ್ನು ಸ್ವಾಮಿ ಕೊಡ್ತಾನೆ. ಇಲ್ಲಿಗೆ ಬಂದರೆ ಎಲ್ಲಿಗೆ? ಶ್ರೀನಿವಾಸನ ದರ್ಶನಕ್ಕೆ ಬರಬೇಕಂತೆ. ದರ್ಶನಕ್ಕೆ ಬಾರದಿದ್ದರೆ, ಕಷ್ಟಪಟ್ಟು ಬೆಟ್ಟ ಹತ್ತಿ ಬಾರದಿದ್ದರೆ ದೇವ ನೋಡ ಅಂದರು. ಇಲ್ಲಿಗೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ವಾರಣಾಸಿ ಉದದಿ ಬಂಧನ, ಇದೇ ದ್ವಾರಕಾಪುರಿ ಪದುಮನಾಭ,
ಇದೇ ಪ್ರಯಾಗ, ಇದೇ ಗಯಾ ಪ್ರಯಾಗ, ಯದುಕುಲ ಪತಿ ಕ್ಷೇತ್ರ, ಇದೇ ರಾಮನಗರಿ ಮಧುರಾ ಗೋಕುಲ, ಇದೇ ಕುಂಜರಗಿರಿ ಸದಮಲ ಕುರುಕ್ಷೇತ್ರ. ತಿರುಪತಿಯಲ್ಲಿ ಎಲ್ಲ ಕ್ಷೇತ್ರಗಳ ಸನ್ನಿಧಾನವಿದೆ. ಇದೇ ಸಕಲ ಕ್ಷೇತ್ರ, ಇದೇ ನಿರ್ಮಲ ಯಾತ್ರ. ಹೇಳ್ತಾರೆ ಇದೇ ಮಾಯಾಪುರಿ, ಇದೇ ಪಡುವಲ ಉದರಿ ತೀರದ ಪುರ. ಅಂದರೆ ಪಶ್ಚಿಮ ದಿಕ್ಕಿನ ಸಮುದ್ರದ ತೀರದ ಪುರ ಉಡುಪಿ ಇದೆ. ಇದಕ್ಕೆ ಅಧಿಕವಿಲ್ಲ, ಇದಕ್ಕೆ ಸಮಾನವಿಲ್ಲ. ಇದೇ ನಿರ್ವಾಣಕ್ಕೆ ಮೊದಲು ಸೋಪಾನವೋ. ಈ ಶ್ರೀನಿವಾಸನ ದರ್ಶನವೇ ಮುಕ್ತಿಗೆ ಸೋಪಾನ ಅಂದರು. ಇದರಿಂದಾದ ಫಲ ಒದಗವು ಮತ್ತೆ ಎಲ್ಲಿಯೂ ಕೂಡ ಶ್ರೀನಿವಾಸನ ದರ್ಶನ ಮಾಡಿದರೆ ಬರುವ ಫಲ ಇನ್ನೆಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಪದುಮ ಗರ್ಭನಯ್ಯ ವಿಜಯ ವಿಠ್ಠಲ ತಿಮ್ಮ, ಹದುಳವ ಕೊಡುವನು ಪದೋಪದಿಗೆ ನೆನಸೆ. ಮತ್ತೆ ಶ್ರೀನಿವಾಸನನ್ನು, ಅಂದರೆ ಶ್ರೀನಿವಾಸನ ಯಾತ್ರೆ ಹೇಗೆ ಮಾಡಬೇಕು? ಅವನನ್ನೇ ನೆನೆಯುತ್ತಾ, ಅವನನ್ನೇ ಮನಸ್ಸಲ್ಲಿಟ್ಟುಕೊಂಡು, ಅವನ ಚಿಂತನೆಯಿಂದೇ ಅವನ ಹತ್ತಿರವೇ ಹೋಗಬೇಕು. ಯಾತ್ರೆ ಮಾಡ್ತೀವಿ, ಹೊರಟಾಗಿಂದ ಟಿಕೆಟ್ ಚಿಂತೆ, ಇಲ್ಲಿ ಹತ್ತುವ ಟಿಕೆಟ್ ಚಿಂತೆ, ಅಲ್ಲಿ ಕ್ಯೂ ಅಲ್ಲಿ ಟಿಕೆಟ್ ಚಿಂತೆ, ಹೋದ ಮೇಲೆ ಎಲ್ಲಿ ಇಳ್ಕೋಬೇಕು ಎಂಬ ಚಿಂತೆ, ಇಳಿದ ಮೇಲೆ ಊಟ ಎಷ್ಟು ಗಂಟೆಗೆ ಹಾಕ್ತಾರೆ ಎಂಬ ಚಿಂತೆ, ಆ ಊಟದರೊಳಗೆ ದೇವರ ದರ್ಶನ ಆಗಬೇಕೆಂಬ ಚಿಂತೆ, ಲೇಟಾಗಿ ಬಂದರೆ ಊಟ ಹಾಕ್ತಾರೋ ಇಲ್ಲೋ ಎಂಬ ಚಿಂತೆ. ಹೌದು ತಾನೆ? ತಿರುಪತಿಗೆ ಹೋದರೆ ಎಷ್ಟು ಚಿಂತೆಗಳು. ದೇವರ ಚಿಂತೆ ಒಂದು ಬಿಟ್ಟು ಎಲ್ಲ ಚಿಂತೆ ಅಲ್ಲಿ ಬಂದಿರುತ್ತೆ. ಲಡ್ಡು ಸಿಗುತ್ತೋ ಇಲ್ಲೋ ಎಂಬ ಚಿಂತೆ. ಕೊನೆಗೆ ದೇವರ ದರ್ಶನ ಮಾಡಿದಾಗ ಮೂರ್ತಿ ದರ್ಶನ ಮಾಡ್ತೇವೆ, ಒಳಗೆ ದೇವರ ಚಿಂತನೆ ಬರುತ್ತೋ ಇಲ್ಲೋ ಎಂಬ ಚಿಂತೆಯೇ ಬರಲ್ಲ. ಹೋಗಿದ್ದು ಗಡಿಬಿಡಿಯಲ್ಲಿ ನೋಡಿದ್ದು, ಆ ಶಂಖ ಚಕ್ರ ನಾಮ ಎಲ್ಲ ನೋಡಿ ಗೋವಿಂದ ಅಂತ ಹೊರಗೆ ಬಂದಿದ್ದು. ಅವನನ್ನು ಹೇಗೆ ನೋಡಬೇಕು ಶ್ರೀನಿವಾಸನನ್ನು ಎಂಬುದನ್ನು ವಿಶೇಷವಾಗಿ ವಿಜಯದಾಸರು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಭಗವಂತನನ್ನು ಈ ಬೆಟ್ಟ ದರ್ಶನ ಮಾಡಬೇಕಾದರೆ ಹೇಳುತ್ತಾರೆ, ತಿರುಪತಿಯ ಯಾತ್ರೆ ಮಾಡಬೇಕಾದರೆ ಸಾಮಾನ್ಯವಲ್ಲ. ಅನಂತ ಜನ್ಮಕ್ಕೊಮ್ಮೆ ಆನಂದಗಿರಿಯ ಯಾತ್ರೆ, ಅನಂತ ಜನ್ಮಕ್ಕೆ ಒಮ್ಮೆ ಸಿಕ್ಕರು ಬಹಳ ಅಪರೂಪ ಅಂದರು. ಅಂಥದ್ದು ಯಾರಾದರೂ ಹೋಗಿ ಬಂದಿದ್ದರೆ ಅದು ಎಷ್ಟೋ ಜನ್ಮದ ಫಲ. ಆನಪೂರ್ವಕದಿಂದ ಮಾನವನು ಮಾಡಲು ಜ್ಞಾನವೇ ಕೊಡುವುದು ಜ್ಞಾನಾದ್ರಿ ಇದು ಕಾಣು. ಇದು ಜ್ಞಾನವೇ ಕೊಡುವಂಥ ಜ್ಞಾನಾದ್ರಿ. ಹೀನವಾಗಿದ್ದ ಪಾಪ ಕಾನನ ಸುಡುವುದು. ನಮಗೆ ಏನು ಭೀಕರವಾದ ಪಾಪಗಳಿರುತ್ತೆ, ತಲೆ ಕತ್ತರಿಸಿ ಹೋಗಬೇಕೋ ಇನ್ನೊಂದೋ ಮತ್ತೊಂದೋ, ಎಲ್ಲ ಪಾಪಗಳನ್ನು ದಹನ ಮಾಡಿಬಿಡುತ್ತೆ. ಶ್ರೀನಿವಾಸನೇ ಕೃಪೆ ತಾನೇ ಮಾಡಿ ಅವನ ಮಾಡದೆ ಪಾಲಿಸುವ ಈ ನಿಧಿಯಲಿ. ಶ್ರೀನಿವಾಸ ತಾನೇ ಕೃಪೆ ಮಾಡಿ ಅವನ ಎಡಬಿಡದೆ ಪಾಲನೆ ಮಾಡ್ತಾನಂತೆ. ಇಲ್ಲಿಗೆ ಬಂದರೆ ಅದಕ್ಕೆ ಈ ಕ್ಷೇತ್ರದ ಹೆಸರು ಏನು ಅಂದರೆ ನಿಧಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಧಿ ಅಂತಲೇ ಈ ಕ್ಷೇತ್ರದ ಹೆಸರು. ನಂತರ ಈ ಯಾತ್ರೆ ಎಲ್ಲರಿಗೂ ಸಿಗುತ್ತಾ ಹೇಳ್ತಾರೆ. ಉರುಗಗಿರಿಯ ಯಾತ್ರೆ ದುರುಳ ಮಾನವರಿಗೆ ದೊರಕಾದು. ದುಷ್ಟರಿಗೆ ಸಿಗೋದಿಲ್ಲ. ಎಷ್ಟು ಜನ ಬರ್ತಾರೆ ಅಲ್ಲಿ, ದೊರತಾರೆ ಫಲಿಸಾದು.
ಅವರು ಹೋಗ್ತಾರೆ ಇರುವೆ ಇದ್ದಂತೆ, ಆದರೆ ಅವರಿಗೆ ಫಲ ಕೊಡಲ್ಲ, ಸಜ್ಜನರಿಗೆ ಮಾತ್ರ ಫಲ ಕೊಡುತ್ತೆ ಅಂದರು. ಹಾಗಾದರೆ ಶ್ರೀನಿವಾಸನ ಯಾತ್ರೆ ಪೂರ್ಣ ಫಲ ಪಡೆಯುವಂಥವರು ಯಾರು ಅಂದರೆ ಹರಿ ಗುರು ಭಕುತಿಲಿ ಪರನಾಗಿ ನಡೆದ ಜನರಿಗಲ್ಲದೆ ಮತ್ತಿತರಿಗೆ ಅತಿ ಸುಲಭವೇ. ಹರಿಗುರುಗಳಿಗೆ ಭಕ್ತಿಯಿಂದ ನಡ್ಕೊಂಡವರಿಗೆ ಮಾತ್ರ ಈ ಯಾತ್ರೆ ವಿಶೇಷ ಫಲಕಾರಿ ಎಂಬುದು ಹೇಳ್ತಾ ಇದ್ದಾರೆ. ಜಲಧರ ವರ್ಣ ಶ್ರೀ ವಿಜಯ ವಿಠ್ಠಲ ತಿಮ್ಮ ಕರುಣ ಮಾಡಲು ಆಶ್ಚರ್ಯ ಆಗದು ಕಾಣೋ. ಶ್ರೀನಿವಾಸ ಈ ಬೆಟ್ಟಕ್ಕೆ ಬಂದರೆ ವಿಶೇಷ ಅನುಗ್ರಹ ಮಾಡುತ್ತಾನೆ, ಏನೂ ಆಶ್ಚರ್ಯವಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇಷ್ಟಾದರೆ ಇನ್ನು ಆ ಶ್ರೀನಿವಾಸ ಯಾರಿವ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಹೊರಟರೆ ವಿಜಯದಾಸರು ಅನೇಕ ಸುಳಾದಿಗಳನ್ನು ಮಾಡ್ತಾರೆ. ಅದರಲ್ಲಿ ಹೇಳ್ತಾ ಬರ್ತಾರೆ, ಯಾವ ದೈವ ಆದಿದೈವವೇ ನಿನ್ನ ಪಾದವೇ ನೆರ ನಂಬಿದೆನು ಬಿಡದಲೇ. ನೀನು ಕಲಿಯುಗದ ದೈವ ಮಾತ್ರ ಅಲ್ಲ, ಆದಿದೈವ, ಪ್ರತಿಯೊಂದು ಯುಗದ ದೈವ ನೀನೇ ಹರಿಯೇ. ನಿನ್ನ ನಾನು ನೆರನಂಬಿದೆನು. ಯಾರೀತ ಹೇಳ್ತಾರೆ, ಯಾದವ ಶಿರೋಮಣಿ ವಿಜಯ ವಿಠ್ಠಲ ನಿನ್ನ ಮಾಧುರ್ಯ ನಾಮವ ಉಣಿಸಿ ಬೀದಿ ಬಸವನ ಮಾಡು. ನನ್ನ ಇನ್ನೇನು ಮಾಡಬೇಡ, ಸೋಮನೆ ಅಂದರೆ ಈ ಬೀದಿ ಬಸವ ಅಂತಾರೆ, ಚೆನ್ನಾಗಿ ಊಟಕ್ಕೆ ಹಾಕಿ ಬಿಟ್ಬಿಡ್ತಾರೆ. ಹಾಗೆ ನಿನ್ನ ಮಧುರವಾದ ನಾಮ ಉಣಿಸಿ ನನ್ನ ಬೀದಿ ಬಸವನ ಮಾಡು. ಬೀದಿ ಬಸವನ ಕೆಲಸ ಏನು? ಅದು ನೋಡಿದ ಕೂಡಲೇ ಇದಕ್ಕೆ ಊಟ ಹಾಕಿ ಬಿಟ್ಟಿದ್ದಾರೆ, ಯಾರು ಬಿಟ್ಟಿದ್ದಾರೆ ಎಂಬುದು ಗೊತ್ತಾಗ್ಬಿಡುತ್ತೆ. ಹಾಗೆ ನನ್ನನ್ನು ನೋಡಿದ ಕೂಡಲೇ ಎಲ್ಲರಿಗೂ ನಿನ್ನ ನೆನಪಾಗಬೇಕು, ಆ ಥರ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಇನ್ನು ಒಳ್ಳೆ ಚೆನ್ನಾಗಿ ಹೇಳ್ತಾರೆ, ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು, ಶ್ರೀನಿವಾಸನ ಹತ್ತಿರ ಹೋದರೆ ಏನು ಪ್ರಾರ್ಥನೆ ಮಾಡಬೇಕೆಂಬುದು ಹೇಳಿಕೊಡ್ತಾರೆ. ಅಪ್ಪನ ಅಪ್ಪನೇ ಗಿರಿಯ ತಿಮ್ಮಪ್ಪನೇ ಸರ್ಪನ ತಲ್ಪನೆ ಸರ್ವರೊಳಿಪ್ಪನೇ. ಅಪ್ಪನ ಅಪ್ಪ ಯಾರು ಅಪ್ಪ ಅಂತ ಹೇಳ್ತಾರೆ, ಜಗತ್ತಿಗೆ ಹುಟ್ಟು ಕೊಟ್ಟವರೇ ಬ್ರಹ್ಮದೇವರು, ಅವರು ಅಪ್ಪ, ಅವರಿಗೆ ಅಪ್ಪ. ಅಪ್ಪನ ಅಪ್ಪನೇ ಗಿರಿಯ ತಿಮ್ಮಪ್ಪನೇ ಸರ್ಪನ ತಲ್ಪನೆ, ಹಾವಿನ ಮೇಲೆ ಮಲಗಿದವ. ಸರ್ವರೊಳು ಇಪ್ಪನೆ ಇಪ್ಪಲು ತಪ್ಪಾನೆ ಕರೆದರೆ ಬಪ್ಪಾನೆ. ಇಪ್ಪಲು ತಪ್ಪಾನೆ ಅಂದರೆ ಎಂಥ ಮಾತು ಹೇಳ್ತಾರೆ. ಈ ಕೃಷ್ಣ ಯಾರು, ಈ ಶ್ರೀನಿವಾಸ ಯಾರು ಅಂದರೆ ಇಪ್ಪಲು ಅಂದರೆ ನಮ್ಮೊಳಗೆ ಇರೋದು ಇಪ್ಪಲು, ಇರೋದು ತಪ್ಪಾನೆ, ನಮ್ಮಲ್ಲಿ ಎಂದೆಂದೂ ಇರುವವ ಬಿಂಬಮೂರ್ತಿ ಇವನೇ ಇಪ್ಪಲು ತಪ್ಪಾನೆ. ಕರೆದರೆ ಬಪ್ಪಾನೆ ದರ್ಪಣ ರೂಪನೇ, ಕನ್ನಡಿಯಂತೆ ಹೊಳೆಯುವಂಥ ಅದ್ಭುತ ರೂಪ ಶ್ರೀನಿವಾಸ. ವಿಜಯ ವಿಠ್ಠಲ ನಿನ್ನ ಕಪ್ಪನ ಚರಣದಲ್ಲಿ ಧೊಪ್ಪನೆ ಹೊರಳುವೆನು. ನಿನ್ನ ಕಪ್ಪಾದ ಪಾದದಲ್ಲಿ ನಾನು ಹೊರಳು ಬಿಡುತ್ತೇನಯ್ಯ, ಎಂಥ ನಿನ್ನ ಪಾದ ಸ್ಮರಣೆ ಕೊಡು ಹರಿಯೇ. ಇನ್ನು ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ಕಟುಕನ ಕೈಯ ಶಿಲುಕಿದ ಗೋವೊಂದು ಸಂಕಟ ಬಡುವಂತೆ ನನ್ನೊಳಗೆ ನಾನೇ ಬೀಳುವೆ. ನನ್ನೊಳಗೆ ನಾನೇ ಸಂಕಟ ಪಡ್ತಾ ಇದ್ದೇನೆ. ಕಟಕನಾದವ ಆ ಆಕಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಮಾತಾಡ್ಲಿಕ್ಕೆ ಬರಲ್ಲ, ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಕೊಂದು ಹಾಕ್ತಾನವ, ದುಃಖ ಪಡ್ತಾ ಇರುತ್ತೆ. ಹಾಗೆ ಅಕಟಕಟ ನಿನಗಿನ್ನೂ ಕರುಣ ಬಾರದೆ ಸುರ ಕಟಕದೊಡೆಯನೇ. ಹೇ ಸ್ವಾಮಿ, ಸುರ ಕಟಕ ಅಂದರೆ ದೇವತೆಗಳ ಸಮೂಹಕ್ಕೆ ಒಡೆಯ,
ನಿರಾಕರಿಸಿ ಎನ್ನನು ಈರಾ ಕಟಕದೊಳಗೆ ಇಟ್ಟು ಎಳಸುವರೇ. ನಿನ್ನ ಶರಣಾಗತನಾಗಲಿಕ್ಕೆ ಬಂದರೆ ನನ್ನ ಈರಾ ಕಟಕ ಅಂದರು. ಈರಾ ಕಟಕ ಅಂದರೆ ಅಲ್ಲ, ಇದಿದೆ ಯಾವುದು? ಇರಾ ಅಂದರೆ ಭೂಮಿ, ಭೂಮಿಯ ಕಟಕ, ಭೂಕಟಕದಲ್ಲಿ. ಇನ್ನೊಂದಿದೆ ಇರಾ ಕಟಕ ಅಂತ. ಇದು ತುಂಬ ಇಕ್ಕಟ್ಟು ಅಂತ ನಿಮ್ಮ ಶಬ್ದ ಪ್ರಯೋಗ ಇದೆಯಲ್ವಾ? ತೆಲುಗಿನಲ್ಲಿ ಇಕ್ಕಟ್ಟಿಗೆ ಇರಕಟ ಅಂತಿದೆ. ತೆಲುಗಿನಲ್ಲಿ ಇಕ್ಕಟ್ಟು ಅಂದರೆ, ಇಲ್ಲಿ ತೆಲುಗಿನವ್ರು ಯಾರು ಇಲ್ವಾ? ತೆಲುಗು ಯಾರಿಗೂ ಬರಲ್ಲ, ಬರುತ್ತಾ? ಹಾಂ, ಇರಕಟಂ. ಇಕ್ಕಟ್ಟು ಅಂದರೆ ಇರಕಟಂలో ಪಡೇಶ್ನಾರು ಅಂತ ಹೇಳ್ತಾರಲ್ವ, ನಮ್ಮನ್ನು ಇಕ್ಕಟ್ಟಿನಲ್ಲಿ ಹಾಕಿದ್ದಾರೆ, ಅದನ್ನು ಹೇಳ್ತಾರೆ. ಇರಾ ಕಟಕದೊಳಗೆ ಇಕ್ಕಟ್ಟಿನಲ್ಲಿ ಇಟ್ಟು ಎಳಸುವರೇ ಅಕಟಕಟ ನಾನಾರಿಗಾಲ್ಪರಲಿ. ಸ್ವಾಮಿ ಯಾರು ಹೇಳ್ಕೊಳ್ಳಿ ನಾನು? ಶ್ರೀನಿವಾಸ ಅಂದ, ಏನು ನಿಂಗೆ ತೊಂದರೆ, ಇಷ್ಟಕ್ಕೂ ಏನು ಬಂತು? ಪ್ರಮೋಷನ್ ಬೇಕಾ? ಅಥವಾ ನಿಂಗೇನು ಮೊಮ್ಮಕ್ಕಳು ಬೇಕಾ, ಮಕ್ಕಳು ಬೇಕಾ, ಅವರಿಗೆ ಸೀಟು ಬೇಕಾ? ಏನು ಬೇಕು ನಿನಗೆ? ಅದನ್ನು ಹೇಳ್ತಾ ಇದ್ದಾರೆ. ಮರಕಟ ಕುಣಿವಂತೆ ಮನಸ್ಸು ಇಂದ್ರಿಯಗಳು ಒಕ್ಕಟವಾಗಿ ಕುಣಿದು ಕಂಗೆಡಿಸುತ್ತಿದೆ. ಕೋತಿಯಂತೆ ನನ್ನ ಮನಸ್ಸು ಇಂದ್ರಿಯಗಳು ಕುಣಿದು ಕುಣಿದು ಏನು ಒಂದು ರೀತಿಯ ಎಲ್ಲ ಒಟ್ಟಿಗೆ ಸೇರಿ ಕುಣಿಸ್ತಾ ಇವೆ. ಹರಿಯೇ ಶ್ರೀನಿವಾಸ, ನನ್ನನ್ನು ಇದರಿಂದ ಉದ್ಧಾರ ಮಾಡು. ನಾವು ಒಂದು ಸಲ ನೋಡಿಕೊಳ್ಳಿ, ಇಲ್ಲಿ ಶ್ರೀನಿವಾಸನ ದರ್ಶನ ಮಾಡದೇ ಇರೋರು ಯಾರಿದ್ದಾರೆ? ಪ್ರಾಯಶಃ ಯಾರೂ ಇಲ್ಲ ಅಂತ ಕಾಣುತ್ತೆ. ತಿರುಪತಿಗೆ ಹೋಗದವರು ಯಾರು ಇದ್ದಾರಾ? ಯಾರೂ ಇಲ್ಲ. ಆದರೆ ಈ ಪ್ರಾರ್ಥನೆ ಯಾರಾದರೂ ಮಾಡಿದವಾ? ಸ್ವಾಮಿ, ನನ್ನ ಮನಸ್ಸು ಇಂದ್ರಿಯಗಳು ಕೋತಿಯಂತೆ ಕುಣಿದು ನನ್ನ ಹಾಳು ಮಾಡ್ತಾ ಇವೆ, ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡೋ ಅಂತ ಯಾರಾದರೂ ಕೇಳಿದವಾ? ಇಲ್ಲ. ಯಾಕೆ? ಆ ಮನಸ್ಸು ಇಂದ್ರಿಯಗಳೆಲ್ಲ ದೇವರ ಕಡೆ ಹೋಗದೆ ಬೇರೆ ಕಡೆಗೆ ಹೋಗೋದೇ ನಮಗೆ ಖುಷಿಯಾಗಿದೆ. ಆದ್ದರಿಂದ ನಾವು ಸಂತೋಷವಾಗಿದ್ದೀವಿ, ದೇವರನ್ನ ಕೇಳ್ತಾ ಇಲ್ಲ. ವಿಜಯದಾಸರಿಗೆ ಈ ಮನಸ್ಸು ಇಂದ್ರಿಯಗಳೆಲ್ಲ ದೇವರನ್ನು ಬಿಟ್ಟು ಬೇರೆ ಕಡೆ ಹೋದರೆ ದುಃಖ ಆಗ್ತಾ ಇದೆ, ಅದಕ್ಕೆ ಕೇಳ್ತಾ ಇದ್ದಾರೆ. ನಾನಾರಿಗಲ್ಪರಲಿ ಮರಕಟ ಕುಣಿವಂತೆ ಮನಸ್ಸು ಇಂದ್ರಿಯಗಳು ಒಕ್ಕಟವಾಗಿ ಕುಣಿದು ಕೆಂಗೆಡಿಸುತ್ತಿದೆ. ವೆಂಕಟಾಚಲವಾಸ ವಿಜಯ ವಿಠ್ಠಲನೇ ಚೊಕ್ಕಟ ಮಾರ್ಗವ ತೋರಿ ವಿಕಟ ಮತಿ ಕಳೆಯೋ. ಒಳ್ಳೆ ಮಾರ್ಗವನ್ನು ತೋರಿ ನನ್ನ ದುರ್ಬುದ್ಧಿಯನ್ನು ಕಳೆ ಅಂತ ಶ್ರೀನಿವಾಸನಲ್ಲಿ ನಾವು ಪ್ರಾರ್ಥನೆ ಹೇಗೆ ಮಾಡಬೇಕು ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ತಮ್ಮ ಕುರಿತು ಹೇಳಿಕೊಳ್ಳುತ್ತಾರೆ ವಿಜಯದಾಸರು. ದಾಸರ ಮನೆಯಲ್ಲಿ ವಾಸವಾಗಿದ್ದವ ನಾನು, ದಾಸರ ಬಳಿಯಲ್ಲಿ ಸೇರಿಕೊಂಡವ ನಾನು. ವಿಜಯದಾಸರ ಕುರಿತು ಅವರೇ ಹೇಳುವ ಮಾತಿದು. ಬಹಳ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಾರೆ? ದಾಸರ ಮನೆಯಲ್ಲಿ ವಾಸವಾಗಿದ್ದವ ನಾನು. ದಾಸರ ಮನೆಯಲ್ಲಿ ವಾಸವಾಗಿದ್ದರಂತೆ. ಎಲ್ಲಿ? ಇವರೇ ಹಿಂದಿನ ಜನ್ಮದಲ್ಲಿ ಪುರಂದರದಾಸರ ಮನೆಯಲ್ಲಿ ವಾಸವಾಗಿದ್ದರು. ಏನು ವಾಸವಾಗಿರೋದು ಅಂದರೆ ಹೇಳ್ತಾರೆ, ಅಲ್ಲಿ ನಾವು ವಾಸವಾಗಿದ್ವಿ ಅವರ ಹತ್ರ ಅಂದರೆ ಏನಂತರ್ಥ? ಅವರಿಗೆ ಸಂಬಂಧಪಡದವರು ನಾವು, ಹೋಗಿ ಇದ್ದುವು ಅಂದರೆ ಅಲ್ಲಿ ವಾಸ ಮಾಡಿಕೊಂಡಿದ್ವು ಅಂತ ಶಬ್ದ. ಅದಕ್ಕಂದ್ರು ಇವರು ಪುರಂದರದಾಸರ ಹತ್ರ ಯಾವ ರೂಪದಿಂದ ಇದ್ದರು ಅಂದರೆ ಆಕಳ ಕರುವಾಗಿ ವಾಸ ಮಾಡಿಕೊಂಡಿದ್ದರು. ಆದ ಮೇಲೆ ಆ ಶರೀರ ತ್ಯಾಗ ಮಾಡಿ ದಾಸರ ಬಳಿಯಲ್ಲಿ ಸೇರಿಕೊಂಡವ ನಾನು, ಮಗನಾಗಿ ಸೇರಿಕೊಂಡ್ರು. ಮಧ್ವಪತಿ ವಿಠ್ಠಲ ಅಂತ
ದಾಸರ ಮನೆಯಲ್ಲಿ ನೀರು ಪೊತ್ತವ ನಾನು. ಪುರಂದರದಾಸರ ಮನೆಯಲ್ಲಿ ನೀರು ಹೊತ್ತೆ ನಾನು ಹರಿಯೇ. ದಾಸರ ಮನೆಯಂಜಲಡೆ ತೆಗೆದವ ನಾನು. ದೇವರು ಕೇಳಿದರು, ನಿನಗೇನು ಕ್ವಾಲಿಫಿಕೇಷನ್ ಇದೆ ನಿನಗೆ ಅನುಗ್ರಹ ಮಾಡಲಿಕ್ಕೆ? ಅಂದರೆ ಇಷ್ಟಿದ್ದರೆ, ಭಗವಂತನ ದಾಸರ ಮನೆಯಲ್ಲಿ ವಾಸವಾಗಿದ್ದರೆ, ಅವರ ಬಳಿಯಲ್ಲಿ ಇದ್ದರೆ, ಅವರ ಮನೆಯಲ್ಲಿ ನೀರು ಹೊತ್ತರೆ, ಯಾವ ದಾಸರು ಸಿಕ್ಕರು ನಮಗೆ, ದೊಡ್ಡವರು ಯಾರು ಸಿಕ್ಕರು ಅವರ ಸೇವಾ ಮಾಡಿದರೆ ಭಗವಂತ ಅನುಗ್ರಹ ಮಾಡುತ್ತಾನಂತೆ. ದಾಸರ ಮನೆಯ ಎಂಜಲೆಡೆ ತೆಗೆದವ ನಾನು. ಆ ಜ್ಞಾನಿಗಳ ಸೇವಾ ಮಾಡಿದವ ನಾನು. ದಾಸರು ಉಂಡದ್ದು ಉಂಡು ಬೆಳೆದವ ನಾನು. ದಾಸರ ಮನೆ ಮುಂದೆ ರಾತ್ರಿ ಜಾಗರ ನಾನು. ದಾಸರ ಪಂಚೆಯಲ್ಲಿ ದಿನ ಕಳೆದವ ನಾನು. ದಾಸರ ನಂಬಿದ ದಾಸನು ನಾನು. ಎಷ್ಟು ಹೇಳಿಕೊಂತಾರೆ ತಮ್ಮ ಕುರಿತು. ದಾಸರ ಅನುಗ್ರಹ ನನ್ನ ಮೇಲಿದೆ, ಅದಕ್ಕೆ ಅನುಗ್ರಹ ಮಾಡು. ಮತ್ತು ನಾವೇನಂತ ಕೇಳಬೇಕು? ಅದಕ್ಕೆ ಒಮ್ಮೆ ಆದರೂ ವಿಜಯದಾಸರ ಸುಳಾದಿಯನ್ನು ಕೇಳಿದರೆ, ಒಮ್ಮೆ ಆದರೂ ವಿಜಯದಾಸರ ಪದಗಳನ್ನು ಕೇಳಿದರೆ, ಕೇಳಿದ್ದಕ್ಕೆ ಶಿಷ್ಯರಾಗ್ತೇವೆ. ಕೇಳಿದ್ದ ಮಾತ್ರಕ್ಕೇನೆ ಅವರಿಂದ ಜ್ಞಾನ ಪಡೆದವರಾಗ್ತೇವೆ. ಅದು ಶ್ರೀನಿವಾಸನ ಹತ್ರ ಅಪ್ಲಿಕೇಶನ್ ಹಾಕ್ಕೋಬೋದಂತೆ. ನಾವು ಕೂಡ ವಿಜಯದಾಸರ ಸುಳಾದಿ ಕೇಳಿದವ ನಾನು ಅಂದರೆ ಶ್ರೀನಿವಾಸನ ಹತ್ತಿರ ಸ್ಪೆಷಲ್ ಟ್ರೀಟ್ಮೆಂಟ್ ನಿಮಗಿರುತ್ತೆ ಖಚಿತ ಅಂದರು. ದೋಷಿ ನಾನಾದಡೆ ದೋಷರಹಿತ ಪುಣ್ಯ ರಾಶಿ. ಪುರಂದರ ದಾಸರ ಮೇಲೆ ದಯ ಶರಧಿಯಿಟ್ಟು ನೀ ಸಲಹೆನ್ನ ಪಾಶವ ಬಿಡಿಸುತ್ತಾ. ನಾನು ದೋಷಿ ಆದರೇನು? ನಮ್ಮ ಗುರುಗಳು ಪುರಂದರದಾಸರು ದೋಷವೇ ಇಲ್ಲದವರಯ್ಯ. ಅವರ ಮೇಲೆ ಕರುಣೆಯಿಂದ ನನ್ನ ಸಲಹೋ. ಲೇಸು ಪಾಲಿಪ ನಮ್ಮ ವಿಜಯ ವಿಠ್ಠಲರೇಯ. ಬೀಸಿ ಬಿಸಾಟದಿರು ಬಿಂಕದ ದೈವ. ಬಿಂಕದ ದೈವ ಅಂದರೆ ಅರ್ಥ ಏನು ಅಂದರೆ ಹೇಳ್ತಾರೆ, ಒಬ್ಬರಿಗೆ ಭಾಳ ಬಿಂಕ ನೋಡ್ರಿ ಅವರಿಗೆ ಅಂತ. ಬಿಂಕ ಅಂದರೆ ತಾವಾಗಿ ಬರಲ್ಲ, ಹೋದರೆ ಬರ್ತಾರೆ, ಮಾತಾಡಿಸ್ತಾರೆ, ಬಿಂಕ ಅಂತಾರೆ. ಶ್ರೀನಿವಾಸನೂ ಅಷ್ಟೇನಂತೆ. ಶ್ರೀನಿವಾಸ ನಾವಾಗಿ ಹೋಗಿ ದರ್ಶನಕ್ಕೆ ಹೋದರೆ ಮಾತಾಡಿಸಿ ಅನುಗ್ರಹ ಮಾಡ್ತಾನೆ, ಇಲ್ಲ ಅಲ್ಲೇ ಇರ್ತಾನೆ, ನೀವಲ್ಲೇ ನಾನಿಲ್ಲೇ ಅಂತ. ಬಹಳ ಬಿಂಕದ ದೈವ ಯಾರು? ಶ್ರೀನಿವಾಸ. ಕೃಷ್ಣ ಹಾಗಲ್ಲಂತೆ, ತಾನೇ ಓಡಿ, ಚಿಕ್ಕ ಮಕ್ಕಳು ಅವರೇ ಓಡಿ ಒಂದು ಮುಟ್ಟಿಸಿದಂತೆ ಅವನೇ ಕೃಷ್ಣ, ಉಡುಪಿಯಲ್ಲಿದ್ದಾನೆ, ಅವನೇ ಮಾತಾಡಿಸಿ ಹೋಗ್ತಾನಂತೆ. ಹಾಗೆ ಭಗವಂತ ಒಂದೊಂದು ರೂಪದಿಂದ ಒಂದು ಚರ್ಯ ತೋರ್ತಾನೆ. ನಿನ್ನನೇ ಪೊಂದಿದೆ, ನಿನ್ನನೇ ಸೇರಿದೆ, ನಿನ್ನನೇ ಪಾಡಿದೆ, ನಿನ್ನ ಕೊಂಡಾಡಿದೆ. ಹೇ ಸ್ವಾಮಿ, ನಿನ್ನನ್ನೇ ಪೊಂದಿದೆ, ನಿನ್ನನ್ನೇ ಸೇರಿದೆ ಅಂದರೆ ನಿನ್ನ ಚಿಂತನೆಯನ್ನೇ ಮಾಡಿ. ನಾವು ಮಾಡಬೇಕಾಗಿದ್ದೆಲ್ಲ ಶ್ರೀನಿವಾಸನ ಹತ್ರ ಹೋಗಿ ನಮ್ಮನ್ನು ಅನುಗ್ರಹ ಮಾಡು ಅಂತ ಕೇಳಬೇಕಾದರೆ ಈ ಕ್ವಾಲಿಫಿಕೇಷನ್ ಬೇಕು. ನಿನ್ನನ್ನೇ ಪೊಂದಿದೆ, ಶ್ರೀಹರಿಯೇ ಗತಿ, ಅವನೇ ಸರ್ವೋತ್ತಮ ಅಂತ ಪಾದ ಹಿಡಿಯಬೇಕು. ನಿನ್ನನೇ ಸೇರಿದೆ. ಸೇರೋದು ಅಂದ್ರೇನು ಅಂದರೆ ಅವನ ಶರಣಾಗತನಾಗಿದ್ದೇನೆ ಅಂತ ತ್ರಿಕರಣ ಶುದ್ಧಿಯಾಗಿ ಕರ್ಮಗಳನ್ನು ಆಚರಣೆ ಮಾಡೋದೇ ಸೇರೋದು. ನಿನ್ನನೇ ಪಾಡಿದೆ. ಪಾಡೋದು ಅಂದರೆ ಏನು ಅಂದರೆ ನಮ್ಮ ಸಕಲೇಂದ್ರಿಯಗಳಲ್ಲಿ ಶ್ರೀನಿವಾಸನೇ ನಿಂತು ವ್ಯಾಪಾರ ಮಾಡಿಸ್ತಾನೆ ಅಂತ ತಿಳಿದು ಕೊಂಡಾಡೋದೇ ಪಾಡೋದು. ನಿನ್ನ ಕೊಂಡಾಡಿದೆ, ನಿನ್ನಂಘ್ರಿಯುಗಳವನ್ನು ನಂಬಿದೆ, ಪಾವನ ಚರಿತ ರಂಗ ಎನ್ನ ಸಲಹದಿರೆ. ನಿನ್ನಾರು ಒಪ್ಪುವರು. ಒಂದು ವೇಳೆ ನನ್ನ ಅನುಗ್ರಹ ಮಾಡಲಿಲ್ವಾ, ನಿನ್ನ ಯಾರೂ ಒಪ್ಪಲ್ಲ. ಏನಂತ ಅಂದರೆ ಭಕ್ತರ ಪರಾಧೀನ, ತುಂಬ ಬಿರುದುಗಳಿವೆ. ನನ್ನ ಸಲಹದಿದ್ದರೆ ನಿನ್ಯಾರು ಒಪ್ತಾರಯ್ಯ. ಪನ್ನಗಾರಿ ವಾಹನ್ನ ವಿಜಯ ವಿಠ್ಠಲ, ಎನ್ನ ಬಿಡದೆ ಕಾಯೋ ಅನಾಥರೊಡೆಯ. ನೀನು ಅನಾಥರೊಡೆಯ, ನನ್ನನ್ನು ಬಿಡದೆ ಕಾಯಪ್ಪ ಅಂದರು. ಕೊನೆಗೆ ದೇವರನ್ನು ಪ್ರಾರ್ಥನೆ ಮಾಡಬೇಕು. ದುರುಳ ನೆನದೆ
ದುರ್ಜನರಿಗೆ ಒಪ್ಪಿಸದೆ ಪರಿಪಾಲಿಸಿ ಸಾಕು ವಿಜಯ ವಿಠ್ಠಲರೇಯ. ಅಂಥ ಶ್ರೀನಿವಾಸನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಆ ಭಗವಂತ ಯಾರಿವ ಯಾರಿವ, ಆ ಶ್ರೀನಿವಾಸನ ಹತ್ತಿರ ಹೋದರೆ ಏನಂತ ಚಿಂತನೆ ಮಾಡಬೇಕು ಅದನ್ನೇ ಹೇಳ್ತಾರೆ. ಈತನು ಆತುಮ ಮೂರುತಿ, ಈತನು ಅಂತರಾತುಮ, ಈತನೇ ಪರಮಾತ್ಮ, ಈತನೇ ಜ್ಞಾನಾತ್ಮ. ಭಗವಂತನ ವಿಶೇಷ ರೂಪಗಳು ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ. ಅಲ್ಲಿ ಶ್ರೀನಿವಾಸನ ಹತ್ರ ಹೋದಾಗ ನಮಗೆ ಆ ಬಂಗಾರದ ಬಾಗಿಲಿಂದ ಒಳಗೆ ಹೋಗಿ ಇನ್ನೇನು ದರ್ಶನಕ್ಕೆ ಅಂತ ಹೋಗ್ತೇವಲ್ಲ, ಆಗ ಆ ಮೂರ್ತಿಯನ್ನು ಮೂರು ನಾಮವನ್ನು ನೋಡೋದರಲ್ಲೇ ಗಮನ ಇರುತ್ತೆ. ಒಳಗೊಬ್ಬ ಸುಂದರ ಭಗವಂತ ಇದ್ದಾನೆ, ಅವ ಯಾರು ಅಂತ ಚಿಂತನೆ ಮಾಡಬೇಕು ಆ ಸಮಯದಲ್ಲೇ. ಅದನ್ನು ಹೇಳ್ತಾ ಇದ್ದಾರೆ, ನಮ್ಮ ಒಳಗೆ ಭಗವಂತ ಇದ್ದಾನೆ, 4 ರೂಪದಿಂದ ಇದ್ದಾನೆ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ರೂಪದಿಂದ ಇದ್ದಾನೆ. ಈ 4 ರೂಪಗಳಿಂದ ಇರುವವ ಯಾರೂ ಅಲ್ಲ, ಈತನೇ ಈತನೇ ಈ ವೆಂಕಟೇಶನೇ ನನ್ನೊಳಗಿದ್ದಾನೆ. ಈ ಚಿಂತನೆ ನಮಗೆ ತಿರುಪತಿಗೆ ಹೋದಾಗ ಬರಬೇಕು. ಪ್ರವಚನಕ್ಕೆ ಕೂತಾಗ ಬರುತ್ತೆ, ನನಗೂ ಬರುತ್ತೆ, ನಿಮಗೂ ಬರುತ್ತೆ. ಅಲ್ಲಿಗೆ ಹೋದಾಗ ಯಾವುದೂ ಬರಲ್ಲ. ಅದು ಏನು ಪ್ರಾಬ್ಲಮೋ ನಮಗೆ ಅರ್ಥವೇ ಆಗಲ್ಲ. ಎಷ್ಟು ತಿಳ್ಕೊಂಡ್ರೂ ಅಲ್ಲಿಗೆ ಹೋದಾಗ ಸೈಲೆಂಟ್, ಎಷ್ಟು ತಿಳ್ಕೊಂಡ್ರೂ ಬೆಳಿಗ್ಗೆ ಈ ಪ್ರವಚನ ಮಂದಿರ ಬಿಟ್ಟ ಕೂಡಲೇ ಸೈಲೆಂಟ್, ಮತ್ತು ಬ್ಯಾಕ್ ಟು ಪೆವಿಲಿಯನ್ ಹೋಗ್ಬಿಡುತ್ತೆ ಮನಸ್ಸೆಲ್ಲ. ಅದನ್ನು ಬಿಡಿಸಿ ಅಂತ ಕೇಳಿಕೊಳ್ತಾರೆ. ಹಾಗಾದರೆ ಆ ಭಗವಂತನನ್ನು ನೀನೇ ನನ್ನೊಳಗಿರುವ 4 ರೂಪದಿಂದಿರುವವ, ಈತನೇ ಅನ್ಮಯಾದಿ ಮೂರುತಿ. ನಮ್ಮಲ್ಲಿ ಕೋಶಗಳಿವೆ. ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆ 5 ಕೋಶಗಳಲ್ಲಿ ಭಗವಂತ ಇದ್ದಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ 5 ರೂಪಗಳು ಯಾರೋ ಅಲ್ಲ, ಈ ತಿಮ್ಮಪ್ಪನೇ. ಹೌದು, ಎಲ್ಲಿ? ಆ ತಿಮ್ಮಪ್ಪನ ನೋಡಿದಾಗ ನೆನಪಿಗೆ ಬರಬೇಕಂತೆ, ನೀನೇ ನನ್ನ ಒಳಗೆ ಹೀಗಿದ್ದೀಯ. ಈತನೇ ಪ್ರಾಜ್ಞಾದಿ ಮೂರುತಿ ಕಾಣೋ. ಈ ಭಗವಂತನೇ ಪ್ರಾಜ್ಞಾದಿ ಮೂರುತಿ. ಅಂದರೆ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತಿದ್ದಾರೆ. ಅಂದರೆ ಎಲ್ಲೆಲ್ಲಿದ್ದಾನೆ ಭಗವಂತ? ನಮ್ಮ ಕಣ್ಣಲ್ಲಿ ಇದ್ದುಕೊಂಡು ಈ ಒಂದು ಮಾತಿನಿಂದ ಎಲ್ಲವನ್ನೂ ಹೇಳಿಬಿಡ್ತಾರೆ ವಿಜಯದಾಸರು. ಕಣ್ಣಲ್ಲಿದ್ದುಕೊಂಡು ವಿಶ್ವನಾಮಕ ಭಗವಂತ ಎಚ್ಚರ ಕೊಡ್ತಾನೆ, ಕಂಠದಲ್ಲಿದ್ದುಕೊಂಡು ತೈಜಸ ಸ್ವಪ್ನ ಕೊಡ್ತಾನೆ, ಹೃದಯದಲ್ಲಿದ್ದು ಪ್ರಾಜ್ಞ ವಿಶೇಷವಾಗಿ ನಿದ್ದೆಯನ್ನು ಕೊಟ್ಟು ಸುಷುಪ್ತಿಯನ್ನು ಕೊಟ್ಟು ಆನಂದ ಕೊಡ್ತಾನೆ. ಹಾಗೆ ವಾಸುದೇವ ಮೇಲೆ ನಮ್ಮ ತಲೆಯ ಮೇಲೆ ನಿಂತುಕೊಂಡು ನಮಗೆ ಬರುವ ಅಪಮೃತ್ಯುವನ್ನು ಪರಿಹಾರ ಮಾಡುತ್ತಾನೆ. ಈ 4 ರೂಪದಿಂದ ನಿಂತುಕೊಂಡವ ಯಾರು ಅಂದರೆ ಶ್ರೀನಿವಾಸನೇ. ಹಾಗಾದರೆ ವಿಜಯದಾಸರ ದೃಷ್ಟಿ ಎಲ್ಲಿ ಅಂದರೆ ಹೇಳ್ತಾರೆ, ಶ್ರೀನಿವಾಸ ಅಂತ ಹೋದರೆ ಇವನು ನನಗೆ ಪ್ರಮೋಷನ್ ಕೊಟ್ಟ, ಅದಕ್ಕೆ ದರ್ಶನಕ್ಕೆ ಬಂದೆ, ಅಥವಾ ಇವ ನನಗೆ ಉದ್ಯೋಗ ಕೊಟ್ಟ, ಅದಕ್ಕೆ ದರ್ಶನಕ್ಕೆ ಬಂದೆ, ಮದುವೆ ಮಾಡಿಸಿದ, ಅದಕ್ಕೆ ದರ್ಶನಕ್ಕೆ ಹೋದೆ. ಇದೇನು ಹೇಳುತ್ತೀಯ? ಇವೆಲ್ಲ ಎಕ್ಸ್ಟ್ರಾ ನೀನು ಹೇಳೋದು. ನಿನ್ನೊಳಗೆ ನಿಂತು ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಈ 8 ರೂಪಗಳಿಂದಿದ್ದು ಇಡೀ ಶರೀರವನ್ನು ನಡೆಸ್ತಾ ಇರೋದೇ ಅವನು. ವಿಶ್ವನಾಮಕ ಭಗವಂತ ಒಂದು ಕ್ಷಣ ನಾನು ಸ್ವಲ್ಪ ಸುಮ್ಮನಿರ್ತೇನೆ ಅಂದರೆ ಈಗ ಎಲ್ಲರಿಗೂ ವಿಶ್ವನಾಮಕ ಭಗವಂತ ಎಚ್ಚರ ಕೊಟ್ಟಿದ್ದಾನೆ, ಹೌದು ತಾನೆ? ಅವಚೂರು ನಾನು ಸರಿತೀನಿ ಅಂದರೆ ಪ್ರವಚನದಲ್ಲೇ ನಿದ್ದೆ ಬಂದ್ಬಿಡುತ್ತೆ. ಪಾಪ ಕೇಳ್ತಾ ಇರ್ತಾರೆ ಕೆಲವರು,
ಅದು ಯಾಕೋ ಪ್ರವಚನಕ್ಕೆ ಹೋದ ಕೂಡಲೇ ನಿದ್ದೆ ಬರುತ್ತೆ. ಯಾಕೆ? ವಿಶ್ವನಾಮಕ ಭಗವಂತ ಇಲ್ಲಿ ನಾನು ಇರಲ್ಲ, ಸದ್ಯಕ್ಕೆ ತೈಜಸನ ಹತ್ರ ಕಳಿಸ್ತೇನೆ ಅಂದರೆ ಎಷ್ಟು ಏನು ಟ್ಯಾಬ್ಲೆಟ್ ಹಾಕ್ಕೊಂಡು ಬಂದರೂ ನಿದ್ದೆ ಬಂದೇ ಬರುತ್ತೆ. ಹಾಗೆ ತೈಜಸನಾಮಕ ಭಗವಂತ ಸ್ಟ್ರೈಕ್ ಮಾಡಿದರೆ, ನಾನಿವತ್ತು ನೀನು ಹತ್ತಿರ ಬರಲ್ಲ ಅಂದರೆ ಅದು ಎಷ್ಟು ಒಂದು ಕುಪ್ಪೆ ಟ್ಯಾಬ್ಲೆಟ್ ನುಂಗಿದ್ರು ರಾತ್ರಿಯೆಲ್ಲ ನಿದ್ದಿರಲ್ಲ, ಹಾಗೇ ಜಾಗರಣೆ ಮಾಡ್ತಾ ಇರಬೇಕು. ರಾತ್ರಿ ಮಲಗಿದವ ಬೆಳಗ್ಗೆ 4ಕ್ಕೆ ಕೇಳಬೇಕು ಅಂದವ 11ಕ್ಕೆ ಕೇಳುತ್ತಾನೆ. ಯಾಕೆ? ವಿಶ್ವ ಎಬ್ಬಿಸಿದರೆ ಏಳಬೇಕು, ಇಲ್ಲದಿದ್ದರೆ ಇಲ್ಲ. ಒಟ್ಟಾರೆ ನಮ್ಮ ಇಡೀ ಜೀವನ ಕಳೆಯೋದೇ 3 ಅವಸ್ಥೆಗಳಲ್ಲಿ. ಒಂದ ಎಚ್ಚರ, ಒಂದ ಕನಸು, ಒಂದ ಸುಷುಪ್ತಿ, 3ರಲ್ಲೇ ಕಳಿಬೇಕು. ಈ 3ಅನ್ನು ಕಂಟ್ರೋಲ್ ಮಾಡುವ ರೂಪ ಇದು. ಕಾಲ ಕಾಲಕ್ಕೂ ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ಶ್ರೀನಿವಾಸನ ದರ್ಶನ ಯಾಕೆ ಮಾಡಬೇಕು ಅಂದರೆ, ಇಷ್ಟು ರೂಪದಿಂದ ಕಾಲ ಕಾಲಕ್ಕೆ ನನ್ನ ನೋಡಿಕೊಳ್ತಾ ಇದ್ದೀಯಾ, ಅದಕ್ಕೆ ಕೃತಜ್ಞತೆಯಿಂದ. ಒಳಗಂತೂ ನೀನು ಕಾಣಿಸಲ್ಲ, ಆ ಒಳಗಿರೋ ಉಪಕಾರ ಮಾಡುವ ಮೂರ್ತಿ ನೀನೇ ಅಂತ ಆ ಭಗವಂತ ಮಾಡುವ ಪ್ರತಿಯೊಂದು ಉಪಕಾರವನ್ನು ಅಲ್ಲಿ ನಿಂತು ನೆನೆದು ನಿನ್ನ ದರ್ಶನ ಕೊಡು. ಒಳಗೆ ಉಪಕಾರ ಮಾಡೋದು ನೀನೇ ಎಂಬ ಎಚ್ಚರ ಕೊಡು, ನಿನ್ನ ದರ್ಶನ ಕೊಡು. ನಿನ್ನ ದರ್ಶನದಿಂದ ಒಳಗೆ ನೀನೇ ಉಪಕಾರ ಮಾಡುತ್ತಾ ಇದೆಯಾ ಎಂಬ ಎಚ್ಚರದಿಂದ ಇನ್ನೊಂದು ಕೊಡು, ಒಳಗೂ ನಿನ್ನ ದರ್ಶನ ಕೊಡು. ಒಳಗೆ ನೀನೇ ಇದ್ದೀಯಾ ಎಂಬ ನಿನ್ನ ಹೊರಗಿನ ದರ್ಶನ ಕೊಡು. ಆ ಹೊರಗಿನ ದರ್ಶನದಿಂದ ಒಳಗೂ ದರ್ಶನ ಕೊಡು ಹರಿಯೇ. ಇದು ವಿಜಯದಾಸರು ಹೇಳುವ ಸೂತ್ರ. ಹೇಳ್ತಾರೆ, ಬಿಂಬನ ದರ್ಶನ ಆಗಬೇಕಾದರೆ ಸಾಧನೆಗೆ ಅಭಿವ್ಯಕ್ತ ಮೂರುತಿಯ ದರ್ಶನವು ಕಾರಣವು. ಆ ಶ್ರೀನಿವಾಸನ ದರ್ಶನ ಮಾಡಿದರೆ ಬಿಂಬನ ಸಾಧನೆಗೆ ಬೇಕಾದ ವಿಶೇಷ ಗುರುಗಳು ಸಿಗ್ತಾರೆ, ಸಾಧನಾ ಮಾರ್ಗ ವಿಶೇಷ ನಡೆಯುತ್ತೆ. ಇದು ನಮಗೆ ಬೇಕಾಗಿದ್ದಂಥದ್ದು. ಇನ್ನು ಹೇಳ್ತಾರೆ, ಈತನೇ ಅಂಗುಷ್ಟ ಪರಿಮಿತ ಮೊದಲಾದ ಈತನೇ ಹೃದಯಾಂಬುಜ ನಿವಾಸ ಪ್ರಖ್ಯಾತ ಮೂರುತಿ. ಇವನೇ ನಮ್ಮ ಹೃದಯದಲ್ಲಿ ಎಷ್ಟು ಮೂರ್ತಿಗಳಿವೆ? ಮೂಲೇಶ, ಪ್ರಾದೇಶ, ಅಗ್ರೇಶ ಅಂತ ಈ 3 ಮೂರ್ತಿಗಳೇ ನಮ್ಮನ್ನು ಜನ್ಮ ಜನ್ಮದಲ್ಲಿ ಕಾಯ್ತಾ ಇವೆ. ನಾವು ನರಕಕ್ಕೆ ಹೋದರೆ ನರಕದಲ್ಲೂ ನಮ್ಮ ಜೊತೆಗೇ ಇದ್ದು ರಕ್ಷಣೆ ಮಾಡ್ತಾ ಇವೆ. ಅಂಥ ಮೂರ್ತಿಗಳು 3. ಅಂಥ ಮೂರ್ತಿ ಯಾರು? ನಮ್ಮ ಹೃದಯದಲ್ಲಿರುವವ ಇವನೇ ಶ್ರೀನಿವಾಸ. ಪ್ರಖ್ಯಾತ ಮೂರುತಿ, ಜಗಕ್ಕೆ ಆಶ್ಚರ್ಯ ಮೂರುತಿ. ಯಾರು ಅಂದರೆ ಈ ತಿರುವೆಂಗಳ ತಿಮ್ಮಪ್ಪ ಎನ್ನಪ್ಪ. ಈ ತಿರುವೆಂಗಳ ತಿಮ್ಮಪ್ಪ ಎನ್ನಪ್ಪ ವಾತ ವಂದಿತ ಸಿರಿ ವಿಜಯ ವಿಠಲ ಪರಮ ಪ್ರೀತನು ಸಕಲ ಸುರವ್ರಾತ ಕನುದಿನ. ಈ ಸ್ವಾಮಿ ಎಲ್ಲ ದೇವತೆಗಳಿಗೆ ಅತ್ಯಂತ ಇಷ್ಟನಾಗಿದ್ದಾನೆ. ದೇವತೆಗಳೆಲ್ಲ ಇಲ್ಲಿ ತುಂಬಿದ್ದಾರಂತೆ. ಅಲ್ಲಿ ಆ ಮಾಡಬೀದಿ ಅಂತ ದೇವರ ಸುತ್ತೂ ಇರುವ ಬೀದಿಯಲ್ಲಿ ತಿರುಗುವ ಜನರನ್ನು ನೋಡ್ತೀವಿ, ರಥ ನೋಡ್ತೀವಿ, ಕಣ್ಣಿಗೆ ಕಾಣದೆ ಎಷ್ಟು ಜನ 33 ಕೋಟಿ ದೇವತೆಗಳು. ಒಂದು ವೇಳೆ ಅಲ್ಲಿ ಆ ಇಡೀ 4 ಬೀದಿಗಳಲ್ಲಿ 33 ಕೋಟಿ ಜನ ನಿಂತರೆ ಹೇಗಿರುತ್ತೆ? ಶ್ರೀನಿವಾಸನ ದರ್ಶನಕ್ಕೆ ಹೋಗಿದ್ದೀರಾ? ಯಾವಾಗ? ಈ ಗರುಡ ವಾಹನ ಸೇವಾ ಅಂತ ಬ್ರಹ್ಮೋತ್ಸವದಲ್ಲಿ ಆಗುತ್ತೆ. ಅವಾಗ ಇಡೀ ಮಾಡ ಬೀದಿ ಫುಲ್ ಜಾಮ್ ಪ್ಯಾಕ್ ಆಗಿರುತ್ತೆ. ಒಬ್ಬರು ಬಿಡಲ್ಲ, ಎಲ್ಲ ಲಾಕ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಕಡೆ. ಒಬ್ಬರು ಅಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲಿ ಹೋಗ್ಲಿಕ್ಕಿಲ್ಲ. ಒಳಗೆ ಹೋದವರು ಹೊರಗೆ ಅವರವರ ಎಲ್ಲೆಲ್ಲಿ ಇಳ್ಕೊಂಡಿರ್ತಾರೆ ಹೋಗಲಿಕ್ಕೆ ಸುತ್ತಾಕಿ ಅರ್ಧರಾತ್ರಿ ಹೋಗಬೇಕಾಗುತ್ತೆ ಗರುಡೋತ್ಸವ ಹೋದ ಮೇಲೆ. ಅಂಥ ಗರುಡೋತ್ಸವ ಕಾಲಕ್ಕೆ ಸೇರೋದು ಎಷ್ಟು ಜನ ಗೊತ್ತಾ? 10 ಲಕ್ಷ ಜನ ಸೇರ್ತಾರೆ. 10 ಲಕ್ಷ. ಆದರೆ ನಮಗೆ ಕಣ್ಣಿಗೆ ಕಾಣಿಸದೇ ಇರುವ
33 ಕೋಟಿ ಜನ ಜಾಮ್ ಪ್ಯಾಕ್ ಆಗಿ ನಿಂತಿರ್ತಾರೆ. ಅವರು ನಮಗೆ ಕಾಣಿಸಲ್ಲ, ಅವರನ್ನು ನೋಡುತ್ತಾರೆ ವಿಜಯದಾಸರು. ದೇವತೆಗಳೇ ನಿಂತಿದ್ದಾರೆ, 33 ಕೋಟಿ ಜನ, ಅವರಿಗೆ ಅನುಗ್ರಹ ಮಾಡುವವನೇ ಈ ಶ್ರೀನಿವಾಸ. ಮುಂದೆ ಹೇಳುತ್ತಾರೆ, ಹೇ ಸ್ವಾಮಿ, ಇಷ್ಟು ಹೇ ಶ್ರೀನಿವಾಸ, ನಿನ್ನ ದರ್ಶನ ಮಾಡಿದಾಗ ಈ ನೆನಪು ಕೊಡು. ಚೆನ್ನಾಗಿ ಹೇಳಿಕೊಡ್ತಾರೆ. ಹರಣದೊಳಗೆ ನೀನು, ಹರಣ ಅಂದರೆ ಈ ಶರೀರ, ಈ ಶರೀರದೊಳಗೆ ನೀನೇ, ಈ ಶ್ರೀನಿವಾಸ ನೀನೇ, ಇರುಳು ಹಗಲು ಬಿಡದೆ, ಹಗಲು ಇರಳು ಬಿಡದೆ ನನ್ನ ರಕ್ಷಣೆ ಮಾಡುತ್ತಾ ಇದೆಯಾ. ಹೇಗೆ? ತರಣಿ ಪುರುಷ ವೇಷ ಧರಿಸಿದೆ ಪ್ರತಿದಿನ. ಸ್ತ್ರೀ ಪುರುಷ ರೂಪದಿಂದ 36,000 ಬಲಬದಿ ನಾಡಿಗಳಲ್ಲಿ ಪುರುಷ ರೂಪದಿಂದ, ಎಡಬಡಿ ನಾದಿಗಳಲ್ಲಿ ಸ್ತ್ರೀ ರೂಪದಿಂದ ನಿಂತು ವಿಶೇಷವಾಗಿ ನನ್ನಲ್ಲಿದ್ದೀಯಾ. ಧರಿಸಿದೆ ಪ್ರತಿದಿನ ಮೆರೆದು ಉನ್ನತದಲ್ಲಿ. ಸ್ವಾಮಿ, ನೀನೇ ನನ್ನ ಒಟ್ಟಾರೆ ಎಲ್ಲಿಗೆ ಬರ್ತಾ ಇದೆ ಅಂದರೆ, ನಮ್ಮ ಇಡೀ ದಿನದ ಕಾರ್ಯ ನಡೆಯೋದು ಯಾರಿಂದ ಅಂದರೆ ನಮ್ಮ ಇಂದ್ರಿಯಗಳಿಂದ. 11 ಇಂದ್ರಿಯಗಳಿಂದ ಸಾಧನೆ ನಡೆಯೋದೇ 11 ಇಂದ್ರಿಯಗಳು, ಬದುಕು ನಡೆಯೋದೇ 11 ಇಂದ್ರಿಯಗಳಿಂದ. ಆ ಇಂದ್ರಿಯಗಳಿಗೆ ಪ್ರೇರಣೆ ಎಲ್ಲಿಂದ ಸಿಗುತ್ತೆ? ನಾಡಿಗಳಿಂದ ಅಂದರು. ಆ ನಾಡಿಗಳು ಚೆನ್ನಾಗಿದ್ದರೆ ಇಂದ್ರಿಯಗಳು ಚೆನ್ನಾಗಿರುತ್ತೆ. ಆ ನಾಡಿಗಳಲ್ಲಿ ನಿಂತು ಪ್ರೇರಣೆ ಮಾಡುವವ ಯಾರು ಅಂದರೆ 36,000 ಸ್ತ್ರೀ ರೂಪ, 36,000 ಪುರುಷ ರೂಪದಿಂದ ಭಗವಂತ ನಾಡಿಗಳ ಒಂದು ವಿಶೇಷ ಹಗ್ಗ ಹಿಡಿದು ಇಂದ್ರಿಯಗಳೆಂಬ ಕುದುರೆಗಳನ್ನು ತನ್ನ ಕಡೆಗೆ ಓಡಿಸಿ ನಮ್ಮ ಸಾಧನೆ ಮಾಡಿಸ್ತಾನೆ. ಇಷ್ಟು ಉಪಕಾರ ಮಾಡೋದು ಯಾರು? ಒಳಗಿರುವ ದೇವರಲ್ವ. ಸದಾಕಾಲ ಸಾಧನೆ ಬಿಡಿ, ಬೆಳಿಗ್ಗೆದ್ದ ಕೂಡಲೇ ಎಷ್ಟು ನಡೆದರೆ ಸಾಕು ನಮಗೆ? ಎದ್ದ ಕೂಡಲೇ ಬಾತ್ರೂಮ್ಗೆ ಹೋಗಿ ಬಂದು, ಹೌದಾ, ಒಂದಿಷ್ಟು ನಿತ್ಯಕ್ರಿಯೆ ಮಾಡಿಕೊಂಡು ಹಲ್ಲು ತಿಕ್ಕಿ ಸ್ನಾನ ಮಾಡಿ ಒಂದೇನೋ ಕೈ ಮುಗಿದು ಫಲಾರ ಮಾಡಿ ನಮ್ಮ ಪಾಡಿಗೆ ನಾವು ಆಫೀಸುಗಳಿಗೋ ಎಲ್ಲಿಗೋ ಹೋಗಿ ಮತ್ತಾ ತಿರುಗಿ ಬಂದು ಊಟ ಮಾಡಿ ನಮ್ಮವರ ಜೊತೆಗೆ ಸುಖವಾಗಿರಬೇಕಾದರೆ ಕೈ ಕಾಲೆಲ್ಲ ಕೆಲಸ ಮಾಡಬೇಕೋ ಇಲ್ವೋ? ಮಾಡ್ತಾ ಇದೆಯಾ ಎಲ್ಲರಿಗೂ? ಆ ಮಾಡಿಸ್ತಾ ಇರೋದೇ ಶ್ರೀನಿವಾಸ. ಎಷ್ಟು? 72,000 ರೂಪಗಳಿಂದ ನಾನ್ ಸ್ಟಾಪ್ ಆಗಿ ಹುಟ್ಟಿದಾಗಲಿಂದ ಹೊಟ್ಟೆ ಒಳಗಿಂದ ಸಾಯೋ ಪರ್ಯಂತ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಇಷ್ಟು ಸಹಾಯ ಮಾಡಿದ್ದಕ್ಕೆ ನೋಡಿ, ಯಾರೋ ಒಂದು ಸ್ವಲ್ಪ ಸಹಾಯ ಮಾಡುತ್ತಾರೆ, ಮಾಡಿದರೆ ಗೊತ್ತಿಲ್ಲದೆ ಸಹಾಯ ಮಾಡಿದರೆ ಅವ್ರನ್ನ ನೋಡಬೇಕು ಎಂಬ ಹಂಬಲ, ಅಯ್ಯೋ ಎಲ್ಲಿದ್ದಾರೋ ನಂಗೆ ಸಹಾಯ ಮಾಡಿದವರು ಅಂತ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ ತೊಗೊಂಡು ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಸರಿ ಅಂತ ಹೇಳ್ತೀವಿ. ಮತ್ತು ಇಷ್ಟೆಲ್ಲ ಉಪಕಾರ ಮಾಡಿದ ದೇವ ಒಮ್ಮೆ ಅವನಿಗೆ ನೋಡಿ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದಿಲ್ವಲ್ಲ. ಅದಂದರು, ನಿನ್ನ ನೋಡಬೇಕು ಅಂತಿದೆ, ಒಳಗೆ ನೀನು ಕಾಣಿಸಲ್ಲ. ಯಾಕೆ? ಕಾಣೋ ದೃಷ್ಟಿ ನನಗಿಲ್ಲ. ಅದಕ್ಕೆ ಒಳಗಿರೋ ನೀನು ಹೊರಗೆ ಕಾಣಿಸ್ತಾ ಇದೆಯಾ, ಅದಕ್ಕೆ ಹೊರಗೆ ನಿನ್ನ ನೋಡಲಿಕ್ಕೆ ಬಂದೆ. ಇಷ್ಟೂ ದೂರ ಬಂದು ನಮ್ಮ ಥರ ಬಸ್ಸೋ ಪ್ಲೇನೋ ಅದರಲ್ಲಿ ಹೋದವರಲ್ಲ, ತಮ್ಮ ಮನೆಯಿಂದ ತಿರುಪತಿವರೆಗೂ ನಡ್ಕೊಂಡು ಬೆಟ್ಟ ಏರಿ ದರ್ಶನಕ್ಕೆ ಬಂದವರು ವಿಜಯದಾಸರು. ಅವರನ್ನು ನೋಡಿದ ಶ್ರೀನಿವಾಸ, ಎಷ್ಟೋ ಕಷ್ಟಪಟ್ಟು ಯಾಕೆ ಬಂದಿಯಪ್ಪ ನಡ್ಕೊಂಡು ಅಂತ ಕೇಳಿದರೆ, ಕೇವಲ ಹುಟ್ಟಿದಾಗಲಿಂದ ನನ್ನೊಳಗೆ ನಿಂತು ಇಷ್ಟು ಉಪಕಾರ ಮಾಡಿದ್ದೀಯಾ, ಒಳಗೆ ನಿನ್ನ ನೋಡಬೇಕು ಅಂತಿದೆ, ಕಾಣ್ತಾ ಇಲ್ಲ, ಮಾತಾಡಲ್ಲ, ಅದಕ್ಕೆ ಎದುರಿಗೆ ಕಾಣಿಸ್ತೀಯ, ಮಾತಾಡುವ ದೈವ ಅಂದರು, ಅದಕ್ಕೆ ಇಲ್ಲಿವರೆಗೆ ಬಂದೆ, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದೆ. ಇಷ್ಟು ಉಪಕಾರ ಮಾಡಿದ್ದೀಯ. ಆವಾಗ ಪಕ್ಕದವರು ಕೇಳಿದರು, ಹೌದಾ
ಇಷ್ಟುಪಕಾರ ಮಾಡ್ತಾ ಇದ್ದಾನ, ನಮಗದು ಗೊತ್ತೇ ಇಲ್ಲ. ಗೋಡೌನ್ ಕೀಪರ್ ಥರ ಯಾವುದೋ ಒಂದು ಕೊಟ್ಟ, ನನಗೆ ಉದ್ಯೋಗ ಕೊಟ್ಟ ಅಂಬೋದಕ್ಕೆ ಬಂದೆ ನಾನು ಅಂತ ಒಬ್ಬರು, ನನಗೆ ಪ್ರಮೋಷನ್ ಕೊಟ್ಟಿದ್ದಕ್ಕೆ ಬಂದೆ ನಾನು ಅಂತ ಒಬ್ಬರು. ಅದಕ್ಕಂದ್ರು ಹಾಗಾದ್ರೆ ಕೊಡ್ದಂಗಿದ್ರೆ ಬರ್ತಿಲ್ಲೇನು? ಇಲ್ಲ ರೀ, ನಾವ್ಯಾಕೆ ಬರ್ತೀವಿ, ಕೊಟ್ರೇ ಬರ್ತೀವಿ. ಎಲೆ ನಿನ್ನ ಹುಟ್ಟಿದಾಗಲೇ ನಿನ್ನೆ ಬದುಕಲಿಕ್ಕೆ ಕಾರಣ ಶ್ರೀನಿವಾಸ. ಒಳಗಿದ್ದು 24 ತಾಸು ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ನಿನ್ನ ನಿಟ್ಟು ನಿನ್ನೆ ಸುಖವಾಗಿ ನೋಡಿಕೊಳ್ಳುತ್ತಾ ಇರುವ ಶ್ರೀನಿವಾಸ. ಆ ಒಂದು ಕಾರಣಕ್ಕೆ ಇಷ್ಟು ಉಪಕಾರ ಮಾಡಿದ್ದೀಯಾ ಅಂತ ಶ್ರೀನಿವಾಸನ ದರ್ಶನಕ್ಕೆ ಬರಲಿಲ್ಲ, ಯಾವುದೋ ಪ್ರಮೋಷನ್ ಕೊಟ್ಟ ಅಂತ ದರ್ಶನಕ್ಕೆ ಬಂದಿಯಾ ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ. ಹಾಗಾದರೆ ದೇವರು ಕೊಟ್ಟದ್ದೇ ಸಾಕಷ್ಟಿದೆ, ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಶ್ರೀನಿವಾಸನ ಹತ್ರ ಹೋಗಬೇಕಂತೆ. ಇನ್ನು ಹೇಳ್ತಾ ಇದ್ದಾರೆ, ಸುರರಳು ಮೆರೆದು ಪ್ರತಿ ಉನ್ನತದಲ್ಲಿ ಸುರರಳು ಪೆಸರಾದ ವರಗಿರಿಯ ವಾಸ ತಿರುವೆಂಗಳೇಶ ವಿಜಯ ವಿಠ್ಠಲ ಅಧೀಶ ಕರುಣಾಕರ ಸುಜನರ ಮನೋರಥ ದೇವ. ಕೊನೆಗೆ ಹೇಳ್ತಾ ಇದ್ದಾರೆ, ಈ ದೇವರ ಹತ್ರ ಬಂದರೆ ಏನಾಗುತ್ತೆ? ನಿನ್ನಿಂದ ಎಲ್ಲ ಬೇಡಿ 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 ಸಜ್ಜನರಾದವರು ಕೊನೆಗೆ ಸಾಕಾಗಿ ಇವೆಲ್ಲ ಹೋಗೋದೇ ಹೋಗೋದೇ ಹೋಗೋದೆ. ಆದ್ದರಿಂದ ಇದು ಬೇಡ, ಸುಖ ಕೊಡುವವ ನೀನೇ, ಪದಾರ್ಥ ಸುಖ ಕೊಡ್ತಾ ಇದೆ ಅಂತ ಅದನ್ನು ಕೇಳಲಿಕ್ಕೆ ಬಂದೆ. ನಿಜವಾಗಿ ಸುಖ ನೀನೇ ಕೊಡ್ತೀಯ ಅಂದರೆ ನಿನ್ನನ್ನೇ ಕೇಳ್ತಿದ್ದೆ. ಆ ಬುದ್ಧಿ ಕೊಡ್ತಾನಂತೆ ದೇವ. ಹಾಗಾದರೆ ಶ್ರೀನಿವಾಸನ ಯಾತ್ರೆ ಪ್ರತಿ ತಿಂಗಳು ಎಷ್ಟು ಸಲ ಆದರೆ ಅಷ್ಟು ಸಲ ಯಾರು ಮಾಡುತ್ತಾರೋ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕೊನೆಗೆ ಏನು ಕೇಳಬೇಕು ಅಂತ ಬುದ್ಧಿ ಕೊಡುತ್ತಾನೆ ಅಂದರೆ ಸುಜನರ ಮನೋರಥ ದೇವ. ದೇವ ನೀನೇ ಬೇಕು, ನಿನ್ನಿಂದ ಏನೂ ಬೇಡ, ನೀನೇ ಬೇಕು ಅಂತ ಕೇಳುವಂತೆ ಭಗವಂತ ಮಾಡುತ್ತಾನೆ ಎಂಬಲ್ಲಿಗೆ ಶ್ರೀನಿವಾಸನ ವಿಶೇಷವಾಗಿರತಕ್ಕಂಥ ಚಿಂತನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. TTD ಅವರ ಕಡೆಯಿಂದ ವಿಶೇಷವಾಗಿ ಶ್ರೀನಿವಾಸನ ಮಹಿಮೆಯನ್ನು ಎಲ್ಲರಿಗೂ ತಿಳಿಸಬೇಕು. ಅದನ್ನು ತಿಳಿಸುವ ತಾಕತ್ತಿದ್ದ ಮಹಾನುಭಾವರು ನಮ್ಮ ವಿಜಯದಾಸರು. ವಿಜಯದಾಸರ ಮಾತುಗಳಲ್ಲಿ ಶ್ರೀನಿವಾಸನ ಚಿಂತನೆಯನ್ನು ಇಷ್ಟು ಹೊತ್ತು ನಾವು ಮಾಡಿದೆವು. ಈ ಕಾರ್ಯಕ್ರಮ ಯಾರು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ, ಮಠದವರಿಗೆ, ಎಲ್ಲರಿಗೂ, ನಿಮಗೆಲ್ಲರಿಗೂ ಭಗವಂತ ಶ್ರೀನಿವಾಸ ಒಲಿದು ವಿಜಯದಾಸರು ಏನು ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ನಮ್ಮ ಬದುಕು ಸಾಗಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು.